Friends, welcome back to Higher Math online classes. In today's class, I am going to solve SSLC midterm exam mathematics question paper. Okay. In this class, just I am going to solve 1 mark questions and MCQ questions. So 8 plus 8, total 16 questions I am going to solve here. So please share it to your friends if anybody is studying in 10th class. ಸೊ ನಿಮ್ಮ ಯಾರಾದರೂ ಫ್ರೆಂಡ್ಸ್ 10ನೇ ಕ್ಲಾಸ್ ತರಗತಿಯಲ್ಲಿ ಓದ್ತಾ ಇದ್ರೆ ಅವರಿಗೆ ಕೂಡ ಶೇರ್ ಮಾಡಿ. ಓಕೆ, ಸೊ ಅದೇ ರೀತಿ ಪ್ರತಿದಿನ ಆನ್ಲೈನ್ ತರಗತಿಗಳನ್ನ ತೆಗೆದುಕೊಳ್ಳಾಗ್ತಾ ಇದೆ ಫಾರ್ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಸಪ್ರೇಟ್ಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಈ ಒಂದು ಕ್ಲಾಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ತಾವು ಜಾಯ್ನ್ ಆಗ್ಬೋದು. ಸೊ ಕೇವಲ ಮಂತ್ಲಿ 300 rupees ಫೀಸ್ ಇರುತ್ತೆ. ಓಕೆ, ಕನ್ನಡ ಮೀಡಿಯಮ್ದವ್ರಿಗೆ. ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಸೊ 500 rupees ಫೀಸ್ ಇರುತ್ತದೆ. ಓಕೆ, per month. Yes, without wasting time, just I'm going to solve here. See what is the first question. This is MCQ question, very easy. The degree of the polynomial p of x equal to 2x cube plus 5x minus 6 ಅಂತ ಕೊಟ್ಟಿದ್ದಾರೆ. Yes, see, first we should know that what is the degree of the polynomial. Degree of the polynomial is highest power of the variable in the given polynomial. So variable is what is here, variable is given x. For the x variable, what is the highest power here? The power of this x variable is 1, and here the power of x variable is 3. So the highest power of the variable is 3. Therefore our answer is B option, that is 3. See, for the linear polynomial, okay, in general form ax plus b, the highest power of the variable is 1 here. If there is no number in the power means that is 1. The highest degree of the linear polynomial is 1. In the same way, degree of the quadratic polynomial is 2. See? ಸೊ ಜನರಲ್ ಆಗಿ ಮಕ್ಕಳಿಗೆ ತಿಳಿಯೋ ಥರ ಹೇಳ್ಬೇಕಂದ್ರೆ, ಯಾವಾಗ ಎಕ್ಸ್ನ ಒಂದು ವೇರಿಯಬಲ್ ಅಥವಾ ವೇರಿಯಬಲ್ನ ಒಂದು ಪವರ್, ಅದು ಚರಾಕ್ಷರದ ಘಾತ ಸಂಖ್ಯೆ ಯಾವುದು ಜಾಸ್ತಿ ಇರುತ್ತೋ ಅದನ್ನು ನಾವು ಹೇಳ್ತೀವಿ ಮನೆಯ ಒಬ್ಬ ಮಾಸ್ಟರ್, ಅಂದರೆ ಮನೆಯ ಯಜಮಾನ ಅಂತ ಹೇಳ್ತೀವಿ. ಸೊ ಉದಾಹರಣೆ ನೋಡಿ ಏನು ಕೊಟ್ಟಿದ್ದಾರೆ, 2x cube plus 5x minus 6 ಅಂತ ಕೊಡಲಾಗಿದೆ. ಸೊ ಎಕ್ಸ್ ಅಂತಕ್ಕಂಥ ಚರಾಕ್ಷರ, ಅದರ ಒಂದು ಘಾತ ಸಂಖ್ಯೆ ಎಷ್ಟಿದೆ, ಇಲ್ಲಿ 3 ಜಾಸ್ತಿ ಇರುವಂಥದ್ದು. ಇಲ್ಲಿ 1 ಇದೆ, ಅದು ಕನ್ಸಿಡರ್ ಆಗೋದಿಲ್ಲ. ಹೈಯೆಸ್ಟ್ ಪವರ್ ಎಷ್ಟಿದೆ ನಮಗೆ, ಇಲ್ಲಿ 3 ಇದೆ. ಹಾಗಾಗಿ ಈ ಒಂದು ಪೊಲಿನಾಮಿಯಲ್ನ ಮಾಸ್ಟರ್ ಅಂದರೆ ಯಜಮಾನ ಯಾರು ಅಂತ ಹೇಳ್ಬೋದು, ಅಂದರೆ ಇಲ್ಲಿ 3 ಅಂತ ಹೇಳ್ಬೋದು. ಯಜಮಾನ ಅಂದರೆ ಅರ್ಥಾತ್ ಇಲ್ಲಿ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ 3. ಸೊ ಈ ಒಂದು ಮನೆಯ ಯಜಮಾನ 3 ಆಗಿದ್ರೆ ಆತನಿಗೆ ಮಕ್ಕಳ ಸಂಖ್ಯೆ ಎಷ್ಟಿರ್ತಾವೆ ಅಂತ ಹೇಳಿದ್ರೆ ಏನು ಹೇಳ್ಬೇಕು ನಾವಿಲ್ಲಿ, ಮ್ಯಾಕ್ಸಿಮಮ್ ಮಕ್ಕಳ ಸಂಖ್ಯೆ 3. ಅಂದರೆ ಸೊಲ್ಯೂಷನ್ಸ್ ಆಫ್ ದ ಪೊಲಿನಾಮಿಯಲ್ ಆರ್ ಮ್ಯಾಕ್ಸಿಮಮ್ 3 ಸೊಲ್ಯೂಷನ್ಸ್ ಆರ್ ದೇರ್. ಮ್ಯಾಕ್ಸಿಮಮ್ ನಮಗೆ ಈ ಒಂದು ಪೊಲಿನಾಮಿಯಲ್ಗೆ ಎಷ್ಟು ಸೊಲ್ಯೂಷನ್ಸ್, ಅಂದರೆ ನಂಬರ್ ಆಫ್ ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಅಂತ ಕೂಡ ಕರಿತೀವಿ. ನೋಡಿ ಏನಂತ ಕರಿತೀವಿ, ನಂಬರ್ ಆಫ್ ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಅಂತ ಕರಿತೀವಿ. ಅದೇ ರೀತಿ ಸೊಲ್ಯೂಷನ್ಸ್ ಆಫ್ ದ ಪೊಲಿನಾಮಿಯಲ್ ಅಂತ ಕರಿತೀವಿ. ಅದೇ ರೀತಿ ರೂಟ್ಸ್ ಆಫ್ ದ ಪೊಲಿನಾಮಿಯಲ್. ಸೊ 3 ಕೂಡ ಒಂದೇ ಇವು, ಜೀರೋಸ್ ಅಂದರೂ ಒಂದೇ, ಸೊಲ್ಯೂಷನ್ಸ್ ಅಂದರೂ ಒಂದೇ, ರೂಟ್ಸ್ ಅಂದರೂ ಒಂದೇ. ಹಾಗಾದರೆ ಯಜಮಾನ 3 ಅಂದರೆ ಡಿಗ್ರಿ 3 ಇರ್ತಕ್ಕಂಥ ಪೊಲಿನಾಮಿಯಲ್ನ ಸೊಲ್ಯೂಷನ್ಸ್ ಎಷ್ಟಿರ್ತಾವೆ ನಮಗೆ, ಅವು ಕೂಡ ಮ್ಯಾಕ್ಸಿಮಮ್ 3 ಇರ್ತವೆ. ಸೊ 1 ಕೂಡ ಇರ್ಬೋದು, 2 ಕೂಡ ಇರ್ಬೋದು. ಮ್ಯಾಕ್ಸಿಮಮ್ ನಮಗೆ ಎಷ್ಟಿರ್ತವೆ, ಅಟ್ ಮೋಸ್ಟ್ 3 ಸೊಲ್ಯೂಷನ್ಸ್ ಆರ್ ದೇರ್. ಓಕೆ, ಸೊ ಅದೇ ರೀತಿ ಲೀನಿಯರ್ ಪೊಲಿನಾಮಿಯಲ್ ಬಂದಾಗ, ಸೊ ಡಿಗ್ರಿ ಆಫ್ ದ ಪೊಲಿನಾಮಿಯಲ್ ಎಷ್ಟು, ಲೀನಿಯರ್ದು ಕೇವಲ 1 ಹೌದಾ. ಫಾರ್ ಎಕ್ಸಾಂಪಲ್ 2x plus 3. ಓಕೆ, 2x plus 3 ಅಂದರೆ ದ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಈಸ್ 1. ಇಫ್ ದೇರ್ ಇಸ್ ನೋ ಪವರ್, ದಟ್ ಈಸ್ ಮೀನ್ಸ್ 1. Then the solutions of this polynomial or zeros of the polynomial is 1. Number of zeros of the polynomial are 1. In the same way, for the quadratic polynomial,
2x square minus 3x plus 4. Just I am taking example here for the quadratic polynomial. The highest power is 2, means the degree of the polynomial is 2 here, and the maximum solutions for this polynomial quadratic is maximum 2 solutions are there, 2 roots are there, or 2 zeros of the polynomial are there for quadratic polynomial. Okay, this is the concept of degree of the polynomial. That is highest power of the variable. Just 3 ಇದ್ರೆ 3 ಅಂತ ಹಾಕಬೇಕು, ಇಲ್ಲಿ 2 ಇದ್ರೆ ಆನ್ಸರ್ 2 ಅಂತ ಹಾಕಬೇಕು. ಸೊ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ, ಸೊ ಇಷ್ಟ ಇದ್ರೆ ನಿಮಗೇನು ಪವರ್ ಏನಕ್ಕೆ 1 ಆಗಿರುತ್ತೆ. ಓಕೆ, ಸೆಕೆಂಡ್ ಕ್ವಶನ್ ಹೋಗೋಣ ನೋಡಿ. ಇಫ್ the pair of linear equations a1x plus b1y plus c1 equal to 0, second equation a2x plus b2y plus c2 equal to 0, ಯಾವ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ ಅಂದರೆ ಏನಿದೆ, ಕೇವಲ ಒಂದೇ ಒಂದು ಸೊಲ್ಯೂಷನ್ ಅನ್ನು ಹೊಂದಿರತಕ್ಕಂಥ ಲೀನಿಯರ್ ಇಕ್ವೇಷನ್ಸ್ಗಳು ಆಗಿದ್ರೆ ದೆನ್ ದ ಕರೆಕ್ಟ್ ರಿಲೇಷನ್ ಆಗಿದ್ರೆ ಅದರ ಒಂದು ಸರಿಯಾದಂಥ ರಿಲೇಷನ್ ಏನು ಅಂತ ಕೇಳಿದ್ರೆ ಇಲ್ಲಿ ಯಾವುದಾಗತ್ತೆ ನಮಗೆ ನೋಡಿ. ಓನ್ಲಿ ಒನ್ ಸೊಲ್ಯೂಷನ್ ಅಂದರೆ ದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಹೌದಾ, ದ ಲೈನ್ ಎ ಬಿ and CD are intersecting at exactly only one point, means there is only one solution ಅಂತ ಹೇಳ್ತೀವಿ. ಎಷ್ಟು ಪಾಯಿಂಟ್ಗಳಲ್ಲಿ ಇಂಟರ್ಸೆಕ್ಟ್ ಆಗುತ್ತವೆ ಎರಡು ಲೈನ್ ಅಷ್ಟು ಏನು ಹೇಳ್ತೀವಿ ಸೊಲ್ಯೂಷನ್ಸ್ ಅಂತ ಕರಿತೀವಿ. ಹಾಗಾದರೆ ಯೂನಿಕ್ ಸೊಲ್ಯೂಷನ್ ಅಂತ ಕೊಟ್ಟಿದೆ ಅಂದ್ರೇನು, ಎರಡು ಲೈನ್ಗಳು ಒಂದೇ ಸೊಲ್ಯೂಷನ್ ಹೊಂದಿದೆ ಅಂದರೆ ಬೋತ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇಫ್ ದೇ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ದೆನ್ ದ ಕಂಡೀಷನ್ ಇಸ್ ವಾಟ್? ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. when a1 upon a2 is not equal to b1 upon b2, this relation holds good for one solution or unique solution of pair of linear equations. ಹೌದಾ, ನೋಡಿ ಇದನ್ನು ಯಾವ ರೀತಿ ನಾವು ಇಲ್ಲಿ ನೆನಪಿಟ್ಕೋಬೇಕಂದ್ರೆ ಈಸಿಯಾಗಿ, ಯಾವಾಗ ನಮಗೆ ಪ್ಯಾರಲಲ್, ಯಾವಾಗ ಕೋಇನ್ಸಿಡೆಂಟ್, ಹೌದಾ, ಸೊ ಯಾವಾಗ ಇಂಟರ್ಸೆಕ್ಟ್ ಅಂದರೆ ಛೇದಕ ರೇಖೆ ಯಾವಾಗ, ಸಮಾಂತರ ರೇಖೆ ಯಾವಾಗ ಅನ್ನೋದು ಕನ್ಫ್ಯೂಸ್ ಇರುತ್ತೆ. ಸೊ ಯಾವ ರೀತಿ ನೆನಪಿಟ್ಕೋಬೇಕಂದ್ರೆ ನೋಡಿ, ಇಲ್ಲಿ ಸೈನ್ ಏನಿದೆ ನಮಗೆ ಇಲ್ಲಿ ನಾಟ್ ಈಕ್ವಲ್ ಅಂತ ಇದೆ. ಸೊ ನಾಟ್ ಈಕ್ವಲ್ ಅನ್ನೋ ಸೈನ್ ಯಾವ ರೀತಿ ಕಾಣ್ತಾ ಇದೆ ನಿಮಗೆ, ಈ ರೀತಿ ಕಾಣ್ತಾ ಇದೆ. ಅಂದರೆ ಎರಡು ಸಮಾಂತರ ಚಿಹ್ನೆಗಳ ನಡುವೆ ಒಂದೇನಿದೆ, ಛೇದಕ ರೇಖೆಯನ್ನು ಕೊಡಲಾಗಿದೆ. ಸೊ ಫಾರ್ ಟೂ ಪ್ಯಾರಲಲ್ ಲೈನ್ಸ್ ದೇರ್ ಇಸ್ ಒನ್ ಇಂಟರ್ಸೆಕ್ಟಿಂಗ್ ಲೈನ್. ಇಫ್ ದೀಸ್ ಸಿಂಬಾಲ್ ನಿಮಗೆ ಏನಾದ್ರು ಕಂಡಿದ್ರೆ ಇಲ್ಲೇನಾಗುತ್ತೆ, ಸೊ ಎರಡು ಲೈನ್ ಇದು ಇಂಟರ್ಸೆಕ್ಟ್ ಆಗಿದೆ. ಸೊ ಹಾಗಾದರೆ ನಾಟ್ ಈಕ್ವಲ್ ಸಿಂಬಾಲ್ ಇದ್ದರೆ ಆ ಒಂದು ಎರಡು ಲೈನ್ಗಳು ನಮಗೆ ಏನಾಗಿರ್ತವೆ, ಬೋತ್ ಆರ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತೇಳಿ ತಿಳ್ಕೊಬೇಕಲ್ಲಿ. ಓಕೆ ನೋಡಿ, ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್, ಪ್ಯಾರಲಲ್ ಆಗಿದ್ರೆ ಅಂದರೆ ಎರಡು ಲೈನ್ಗಳು ಪ್ಯಾರಲಲ್ ಇದ್ದರೆ ಕಂಡೀಷನ್ ನಮಗೆ, ಸೊ a1 upon a2 is equals to b1 upon b2 not equal to c1 upon c2. ಸೊ ಇದನ್ನು ಕೊನೆಯದನ್ನು ಬಿಟ್ಬಿಡಿ, ಜಸ್ಟ್ ಇದು ಒಂದೇ ರಿಲೇಷನ್ ನೋಡ್ಕೊಳ್ಳೋಣ. a1 upon a2 equal to b1 upon b2. ನೋಡಿ ಇದನ್ನು ಕೂಡ ಯಾವ ರೀತಿ ನಾವು ಶಾರ್ಟ್ ಆಗಿ ನೆನಪಿಟ್ಕೋಬಹುದು, ಇಲ್ಲಿ ಈಕ್ವಲ್ ಸೈನ್ ಕಾಣ್ತಾ ಇದೆ. ಸೊ ಈಕ್ವಲ್ ಸೈನ್ ನಮಗೆ ಯಾವ ರೀತಿ ಕಾಣ್ತಾ ಇದೆ, ಸೊ ಎರಡು ಸಮಾಂತರ ರೇಖೆ ಥರ ಕಾಣೋದಿಲ್ಲ ಇದು. ಎಸ್, ಇಟ್ ಮೀನ್ಸ್ ಈಕ್ವಲ್ ಸೈನ್ ಅನ್ನೋದು ಏನಾಗಿದೆ, ಪ್ಯಾರಲಲ್ ಲೈನ್ಸ್ ಸಿಂಬಲ್ ಆಗಿದೆ. ಸೊ ಹಾಗಾಗಿ ಯಾವಾಗ ನಿಮಗೆ a1 upon a2 equal to b1 upon b2 ಸಿಗುತ್ತೋ, ಸೊ ಆ ಒಂದು ಕಂಡೀಷನ್ ನಾವು ಹೇಳ್ತೀವಿ ದೋಸ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಸೊ ಎರಡು ನಮಗೆ ಪ್ಯಾರಲಲ್ ಲೈನ್ಸ್ ಆದರೆ ಏನಾಗ್ತವೆ, ಎರಡೂ ಕೂಡ ನಮಗೆ ಎಲ್ಲೂ ಕೂಡ ಈ ರೀತಿ ಇಂಟರ್ಸೆಕ್ಟ್ ಆಗಿರೋದಿಲ್ಲ, ಒಂದಕ್ಕೊಂದು ಕೂಡಿರೋದಿಲ್ಲ. ಹಾಗಾದರೆ ದೇ ಹ್ಯಾವ್ ನೋ ಸೊಲ್ಯೂಷನ್. ಗೊತ್ತಾಯ್ತಾ, ನೋ ಸೊಲ್ಯೂಷನ್ಸ್. ಅದೇನು ಈಕ್ವಲ್ ಸೈನ್ ನಿಮಗೆ ಕಂಡಕ್ಷನ್ ನೀವೇನು ಮಾಡಬೇಕು, ಬೋತ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್, ದೇ ಹ್ಯಾವ್ ನೋ ಸೊಲ್ಯೂಷನ್. ಓಕೆ, ಇಷ್ಟು ನೆನಪಿರಬೇಕು. ಇನ್ನು ಮೂರನೇ ಕಂಡೀಷನ್ ಏನಿದೆ ನಿಮಗೆ, ಮೂರನೇ ಕಂಡೀಷನ್ ನೋಡಿ, a1 upon a2 ಓಕೆ ಈಕ್ವಲ್ ಟು b1 upon b2 ಈಕ್ವಲ್ ಟು c1 upon c2 ಹಾಕಿದರೆ ಅವೆಂಥ ಲೈನ್ಸ್ಗಳು, ದೇ ಆರ್ ಕೋಇನ್ಸಿಡೆಂಟ್ ಲೈನ್ಸ್. ಅಂದರೆ ಒಂದು ಲೈನ್ ಮೇಲೆ ಮತ್ತೊಂದು ಲೈನ್ ಏನಿದೆ ಬರ್ತಾ ಇದೆ ಅಂತ. ಸೊ ನೋಡಿ, ಈ ನೀಲಿ ಲೈನ್ ಮೇಲೆ ಮತ್ತೊಂದು ಏನು ತೋರಿಸ್ತಾ ಇದ್ದೀನಿ ನಾನು, ಬ್ಲೂ ಕಲರ್ ಲೈನನ್ನು ತೋರಿಸ್ತಾ ಇದ್ದೀನಿ. ಇಟ್ ಮೀನ್ಸ್ ಒಂದರ ಮೇಲೊಂದು ಲೈನ್ಗಳು ಕೂಡಿಕೊಂಡಿವೆ. ಅಂದರೆ ಸೊ ಲೈನ್ ಒಂದರ ಸೊಲ್ಯೂಷನ್ಸ್ ಏನಿವೆ ಅಷ್ಟು ಕೂಡ ಲೈನ್ ಎರಡರ ಸೊಲ್ಯೂಷನ್ಸ್ಗಳಾಗಿರುತ್ತವೆ. ಇಟ್ ಮೀನ್ಸ್ ದೇ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಎರಡು ಸೊಲ್ಯೂಷನ್ಸ್ಗಳು ಈಕ್ವಲ್ ಆಗಿರೋದ್ರಿಂದ ದೇ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಅದಕ್ಕೆ ನೋಡಿ a1 upon a2 ಈಕ್ವಲ್ಸ್ ಟು b1 upon b2 ಈಕ್ವಲ್ ಟು c1 upon c2. ಅಂದರೆ ಎರಡು ಈಕ್ವಲ್ ಲೈನ್ಗಳು ನಮಗೆ ಕಂಡಕ್ಷನ್ ಏನಿರಬೇಕು, ಎರಡು ಲೈನ್ಗಳು ಕೋಇನ್ಸಿಡೆಂಟ್ ಲೈನ್ಸ್, ಅಂದರೆ ಒಂದಕ್ಕೊಂದು
ಓವರ್ಲ್ಯಾಪ್ ಆಗ್ತವೆ ಅಂಥದ್ದನ್ನು ಏನಿದ್ವಿ ಕೋ ಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ಸೊ ಕೋ ಇನ್ಸಿಡೆಂಟ್ ಲೈನ್ಸ್ ಹ್ಯಾವ್ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್. ಓಕೆ, ನೋಡಿ 3 ಕಂಡೀಷನ್ಗಳನ್ನ ಯಾವ ರೀತಿ ನಾವು ನೆನಪಿಡಬೇಕಿಲ್ಲಿ. ನಾಟ್ ಈಕ್ವಲ್ ಸಿಂಬಲ್ ಕಂಡ್ರೆ ಏನು ಇಂಟರ್ಸೆಕ್ಟಿಂಗ್ ಲೈನ್ಸ್, ಹೌದಾ. ಸೊ ಪ್ಯಾರಲಲ್ ಲೈನ್ ಸಿಂಬಲ್ ಕಂಡ್ರೆ ಪ್ಯಾರಲಲ್ ಲೈನ್ಸ್, ಈಕ್ವಲ್ ಟು ಸಿಂಬಲ್ ಕಂಡ್ರೆ ಏನು ಪ್ಯಾರಲಲ್ ಲೈನ್ಸ್, ಹೌದಾ. ಸೊ ಎರಡು ಈಕ್ವಲ್ಸ್ ಏನು ಕಂಡ್ರೆ ಅಂದರೆ E1 E2 = B1 B2 = C1 C2 ಅಂದರೆ ಎರಡು ಈಕ್ವಲ್ಸ್ ಏನುಗಳು ನಿಮಗೇನಾದರೂ ಇಕ್ವೇಷನ್ ಇದೆ ಕಂಡ್ರೆ ಸೊಲ್ಯೂಷನ್ ಆಪ್ಷನ್ನಲ್ಲಿ ಅವೇನಾಗಿರ್ತವೆ ಕೋ ಇನ್ಸಿಡೆಂಟ್ ಲೈನ್ಸ್. Coincident lines. And there is not equal sign, only one solution. And there is equal sign, no solutions. And two equal signs are there in a finite number of solutions. ಇಷ್ಟು ಶಾರ್ಟ್ಕಟ್ ಆಗಿ ನೆನಪಿಟ್ಕೊಳ್ಬೇಕಿಲ್ಲಿ. ಓಕೆ, ಎಸ್. ಅದರ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಮಂಗ್ ದ ಫಾಲೋವಿಂಗ್ ಈಸ್, ಯಾವುದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. The power of the variable is 2. Yes, the highest power of the variable ಎರಡಿದ್ದಾಗ ಆ ಒಂದು ಈಕ್ವೇಷನ್ ಅನ್ನು ನಾವು ಏನು ಕರಿತೀವಿ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಸ್ನೇಹಿತರೆ ಹಾಗೆ ನೋಡಿ, ಸೊ ಇಲ್ಲಿ ನಿಮಗಿದು ಬೈ ಕ್ವಾಡ್ರಾಟಿಕ್ ಇದೆ, ಘಾತ ಸಂಖ್ಯೆ 4 ಇದೆ, ಇದು ಲೀನಿಯರ್ ಈಕ್ವೇಷನ್ ಇದೆ, ಇದು ಕ್ಯೂಬಿಕ್ ಈಕ್ವೇಷನ್ ಇದೆ. ಸೊ ಒಂದು ವೇಳೆ ಏನಾದರೂ ಈ ಒಂದು ಆಪ್ಷನ್ನ ಜೊತೆಗೆ ಓಕೆ, ಸೊ ಯಾವುದಾದ್ರೂ ಒಂದು ಆಪ್ಷನ್ನ x² - 5x + 6 = p of x ಅಂತ ಕೊಟ್ಟಿದ್ರೆ ಸೊ ಆವಾಗ ಇದನ್ನು ಆನ್ಸರ್ ಮಾಡಬಾರ್ದು. ಓಕೆ, ಯಾಕೆ ದಿಸ್ ಈಸ್ ಕ್ವಾಡ್ರಾಟಿಕ್ ಪೋಲಿನಾಮಿಯಲ್, ನಾಟ್ ದ ಈಕ್ವೇಷನ್. p of x ಅಂತ ಕೊಟ್ಟಾಗೋದು ಪೋಲಿನಾಮಿಯಲ್ ಆಗುತ್ತೆ ವಿನಃ ಈಕ್ವೇಷನ್ ಆಗೋದಿಲ್ಲ. ಹಾಗಾಗಿ ಸೊ ಈಕ್ವಲ್ ಸೈನ್ ಎರಡು ಎಕ್ಸ್ಪ್ರೆಷನ್ ಕೊಟ್ಟಿದ್ರೆ ಮಾತ್ರ ಏನಬೇಕು ಈಕ್ವೇಷನ್ ಅಂತ ಕರಿಬೇಕು. p of x ಕೊಟ್ಟಿದ್ರೆ ಪವರ್ ನಿಮಗೆ 2 ಇದ್ರೂ ಕೂಡ ಅದು ಏನಾಗೋದಿಲ್ಲ ಈಕ್ವೇಷನ್ ಆಗೋದಿಲ್ಲ. ಒಂದು ವೇಳೆ ಕ್ವಾಡ್ರಾಟಿಕ್ ಪೋಲಿನಾಮಿಯಲ್ ಅಂತ ಕೇಳಿದರೆ ಮಾತ್ರ ಇದನ್ನು ಆನ್ಸರ್ ಮಾಡಬೇಕು, ಇಲ್ಲಾಂದರೆ ಇದನ್ನೇ ಆನ್ಸರ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 4 ಹೋಗೋಣ. ದ ಕಾಮನ್ ಡಿಫರೆನ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 100, 93, 86 ಅಂತ ಕೊಟ್ಟಿದ್ದಾರೆ. ಸೊ ಕಾಮನ್ ಡಿಫರೆನ್ಸ್ ಅಂದ್ರೆ ಡಿ = ಏನು ಮಾಡ್ತೀವಿ ನಾವು ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮನ್ನು ಮೈನಸ್ ಮಾಡ್ತೀವಿ. ಅಂದರೆ ಸಕ್ಸೀಡಿಂಗ್ ಟರ್ಮಲ್ಲಿ ಪ್ರಿಸಿಡೆಂಟ್ ಟರ್ಮನ್ನು ಮೈನಸ್ ಮಾಡ್ತೀವಿ. ಸೊ A2 ಎಷ್ಟಿದೆ 93 ಇದೆ, A1 ಎಷ್ಟಿದೆ 100 ಇದೆ. ಸೊ 93 - 100 ಅಂದರೆ ಎಷ್ಟಾಗುತ್ತೆ ನಮಗೆ -7. ಸೊ ಅವರ್ ಡಿ ಆಪ್ಷನ್ ಈಸ್ ಆಪ್ಷನ್ ಎ, ದಟ್ ಈಸ್ ದ ಡಿಫರೆನ್ಸ್ ಈಸ್ -7. ಓಕೆ, ಸೊ ಒಂದು ವೇಳೆ ನಿಮಗೆ ಫಾರ್ಮುಲಾ ಗೊತ್ತಿಲ್ಲ ಹಾಗೆ ನಾವು ನೇರವಾಗಿ ಆನ್ಸರ್ ಮಾಡ್ಬೇಕಂದ್ರೆ ಹೇಗೆ ಮಾಡ್ತೀರಾ? ನೆಕ್ಸ್ಟ್ ನೋಡಿ, ಒಂದು ವೇಳೆ ಏನಾದರೂ ನಂಬರ್ ನಿಮಗೆ ಡಿಕ್ರೀಸ್ ಆಗ್ತಾ ಇದ್ದರೆ ಅಂದರೆ ನಂಬರ್ ಕಡಿಮೆ ಆಗ್ತಾ ಹೊಂಟಿದ್ರೆ ಸೊ ಅವಾಗ ಮಾಡ್ತೀವಿ ಡಿನ ನೆಗೆಟಿವ್ ಆಗಿ ತೆಗೆದುಕೊಳ್ಬೇಕು. ಹಾಗಾದರೆ ಎಷ್ಟು ನಿಮಗೆ ಇಲ್ಲಿ ಕಡಿಮೆ ಆಗ್ತಾ ಇದೆ 100ನಿಂದ 93 ಅಂದರೆ 7 ಕಡಿಮೆ ಆಗ್ತಾ ಇದೆ. ಸೊ ಅವರ್ ಆನ್ಸರ್ ಈಸ್ -7. ದಟ್ ಈಸ್ ದ ಕಾಮನ್ ಡಿಫರೆನ್ಸ್ ಆಫ್ ದ AP ಅಂತ ಕರಿತೀವಿ. ಏನು ಹೇಳಿ, ನಂಬರ್ ನಮಗೆ ಇಳಿಕೆ ಕ್ರಮದಲ್ಲಿ ಹೊರಟಿದ್ರೆ ಡಿಯನ್ನು ಮೈನಸ್ ಅಂತ ತಗೋಬೇಕು. ನಂಬರ್ ಏನಾದರೂ ಈ ರೀತಿ 86, 93, 100 ಸೊ ನಂಬರ್ ಏರಿಕೆ ಕ್ರಮದಲ್ಲಿ ಹೊಂಟಿದ್ರೆ ನಂಬರ್ ಜಾಸ್ತಿ ಆಗ್ತಾ ಹೊಂಟಿದ್ರೆ ಅದನ್ನು ಅನ್ಬೇಕು ಪ್ಲಸ್ ಅಂತ ಕನ್ಸಿಡರ್ ಮಾಡಬೇಕು. ಆಮೇಲೆ ಅವುಗಳ ನಡುವೆ ಇರತಕ್ಕಂಥ ಅಂತರ ಎಷ್ಟಿದೆಯೋ ಅದನ್ನು ನಾವು ಏನು ಹೇಳ್ತೀವಿ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಂಬರ್ ಏರ್ತಾ ಇದೆ, ಹಾಗಾಗಿ ಡಿಫ್ರೆನ್ಸ್ +7 ಅಂತ ತಗೋಬೇಕು. ಇಲ್ಲಿ ನಂಬರ್ ನಮಗೆ ಏನಾಗ್ತಿದೆ ಕೊಟ್ಟಂಥ ಕ್ವಶನಲ್ಲಿ ನಂಬರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಷ್ಟು ಕಡಿಮೆ ಆಗ್ತಾ ಹೋಗ್ತಾ ಇದೆ 7 ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ -7 ಇಸ್ ದ ಕಾಮನ್ ಡಿಫ್ರೆನ್ಸ್ ಫಾರ್ ದಿಸ್ ಕ್ವಶನ್. ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 5. If the nth term of arithmetic progression is 5n + 3, nth term ಅಂದರೆ ಅದು an ಟರ್ಮ್ನ ಏನಂತ ಕೊಟ್ಟಿದ್ದಾರೆ ಇಲ್ಲಿ 5n + 3 ಅಂತ ಕೊಟ್ಟಿದ್ದಾರೆ. ದೆನ್ ದ ಥರ್ಡ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್, ಅಂದರೆ ಮೂರನೇ ಟರ್ಮ್ ಏನಂತ ಕೇಳಿದರೆ ಜಸ್ಟ್ ನೋಡಿ n ಇದೆ ನಾವು 3 ಹಾಕಿಬಿಟ್ರೆ ಸಾಕು. ಸೊ A3 = 5 × 3 + 3 ಹೌದಾ. ಸೊ 5 × 15 + 3, ಸೊ 15 + 3 = 18. Yes, the right answer is D option is the right answer. ಹೌದಲ್ಲ.
nth ಟರ್ಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 5n + 3 ಅಂತ ಕೊಟ್ಟಿದ್ದಾರೆ. ಥರ್ಡ್ ಟರ್ಮ್ ಅಂದರೆ ಮೂರನೇ ಟರ್ಮ್ನ ಕೇಳಿದರೆ, ಸೊ ಏನದಲ್ಲಿ ಮೂರನ್ನು ಹಾಕಿದರೆ ಮುಗೀತು ಕ್ಯಾಲ್ಕುಲೇಷನ್ ಆದರೆ ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಓಕೆ ಓಕೆ ಯಾವುದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಇರಬೇಕು. ಆ ಒಂದು ಕಾನ್ಸೆಪ್ಟನ್ನು ನಾವು ಗೊತ್ತಿರಬೇಕಂದ್ರೆ ನಮ್ಮ ಒಂದು ಕ್ಲಾಸಸ್ಗೆ ಅಟೆಂಡ್ ಆದರೆ ನಿಮಗೆ ಅಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 6. In the given figure, if xy parallel to BC, then ax upon AB is equals to ನೋಡಿ ax upon AB ಕೊಟ್ಟಿದ್ದಾರೆ. ಓಕೆ ನೋಡಿ, ಸೊ ax upon AB is equals ಅಂತ ಕೇಳಿದ್ದಾರೆ. ಹಾಗಾದರೆ ಈ ಒಂದು ಸೈಡ್ ನಾವು ಏನು ತಗೋತೀವಿ ಇಲ್ಲಿ ay upon AC ಹೌದಾ. ನೋಡಿ ಎಲ್ಲಾದರೂ ಆಪ್ಷನ್ ಕಾಣ್ತಾ ಇದೆಯಾ? ay upon AC, ದಟ್ ಇಸ್ ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಹೌದಾ. ಸೊ ಏನಂತೀವಿ ನಾವು PPT ಥಿಯರಮ್ನ ಓದಿರ್ತೀರಿ. ಹೌದು, ಥೇಲ್ಸ್ ಥಿಯರಮ್ ಅಂತ ಓದಿರ್ತೀರಿ. ಹೌದಾ. ಸೊ ದ ಇಂಟರ್ಸೆಪ್ಟೆಡ್ ಟ್ರಯಾಂಗಲ್ ದ ಸೈಡ್ಸ್ ಆಫ್ ಈ ಪಾಯಿಂಟ್ ನೋಟ್ ಮಾಡ್ಕೋಬೇಕು, ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಸೈಡ್ಸ್ ಆಫ್ ಇಂಟರ್ಸೆಪ್ಟೆಡ್ ಟ್ರಯಾಂಗಲ್ are proportional to the original triangle. So proportional to the original triangle. Okay. Anyway, the sides of intercepted triangle are proportional to the original triangle. ಹಾಗಾದರೆ ನೀವು ಕೇಳ್ಬೋದು ಸರ್ ಇಂಟರ್ಸೆಪ್ಟೆಡ್ ಟ್ರಯಾಂಗಲ್ ಅಂದರೆ ಏನು ಅಂತ ಹೇಳಿ. ಸೊ ಇಂಟರ್ಸೆಪ್ಟೆಡ್ ಟ್ರಯಾಂಗಲ್ ಅಂದ್ರೆ ಏನು? ಸೊ ಯಾವುದಾದ್ರೂ ಒಂದು ಟ್ರಯಾಂಗಲನ್ನು ಕೊಟ್ಟಾಗ ಅದರಲ್ಲಿ ಮತ್ತೊಂದು ಟ್ರಯಾಂಗಲನ್ನು ಗುರುತಿಸಿದಾಗ ಅಂದರೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗುವಂಥದ್ದು, ಸಂಪೂರ್ಣವಾಗಿ ಅಲ್ಲ ಭಾಗಶಃ ಓವರ್ಲ್ಯಾಪ್ ಆಗಿರುತ್ತೆ. ಸೊ ಅದನ್ನು ನಾವು ಹೇಳ್ತೀವಿ ಇಂಟರ್ಸೆಪ್ಟೆಡ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಈ ಒಂದು ABC ಅಂತಕ್ಕಂಥ ಟ್ರಯಾಂಗಲಲ್ಲಿ ಏನಾಗಿದೆ ನಿಮಗೆ AXY ಅಂತಕ್ಕಂಥ ಟ್ರಯಾಂಗಲ್ ಇಂಟರ್ಸೆಪ್ಟ್ ಆಗಿದೆ. ಸೊ ಈ ಒಂದು ಇಂಟರ್ಸೆಪ್ಟ್ ಆಗಿರತಕ್ಕಂಥ ಟ್ರಯಾಂಗಲ್ನ ಸೈಡ್ಸ್ ಏನಿದೆ ಒರಿಜಿನಲ್ ಟ್ರಯಾಂಗಲ್ಗೆ ಏನು ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಹಾಗಾಗಿ ಏನು ಹೇಳ್ತೀವಿ AX upon AB is equals to AY upon AC. AX ಅಂದರೆ ಯಾವುದು? ಸ್ಮಾಲ್ ಟ್ರಯಾಂಗಲ್ ಅಂದರೆ ಇಂಟರ್ಸೆಪ್ಟೆಡ್ ಟ್ರಯಾಂಗಲ್. ಈ ಕಡೆಗೆ AY ಅನ್ನೋದೇನು ಇಂಟರ್ಸೆಪ್ಟೆಡ್ ಸೈಡ್ ಆಫ್ ದ ಟ್ರಯಾಂಗಲ್. ಸೊ ಅದೇ ರೀತಿ AB ಅಪಾನ್ ಏನಾಗುತ್ತೆ ನಮಗೆ AC. ಎಸ್ AX ಅಪಾನ್ AB ಹಾಗಾದರೆ AY ಏನಾಗುತ್ತೆ ಅಪಾನ್ AC. ವೆರಿ ಈಸಿ ಕಾನ್ಸೆಪ್ಟ್. Just you should know the concept of the theorem. Okay. Yes. See now. Next question number 7. ಇದನ್ನು ತುಂಬ ಜನ ಹುಡುಗರು ತಪ್ಪಾಗಿ ಆನ್ಸರ್ ಮಾಡಿದ್ರು. ಆನ್ಸರ್ನ 0 ಅಂತ ಹಾಕಿದ್ರು. ನೋಡಿ ಏನಾಗುತ್ತೆ, ದ ನಂಬರ್ ಆಫ್ ಜೀರೋಸ್ ಆಫ್ ದ polynomial p of x in the given graph. ದ ನಂಬರ್ ಆಫ್ ಜೀರೋಸ್ ಆಫ್ ದ polynomial. ಸೊ ಸ್ಟ್ರೈಟ್ ಲೈನ್ಗೆ ಇರ್ತಕ್ಕಂಥ ನಂಬರ್ ಆಫ್ ಜೀರೋಸ್ ಎಷ್ಟಿರ್ತವೆ? ಕೇವಲ ಒಂದೇ ಒಂದು ಜೀರೋ. ಸೊ ಅದು ಎಲ್ಲಿ ಎಕ್ಸಸ್ನ ಇಂಟರ್ಸೆಕ್ಟ್ ಆಗುತ್ತೋ ಆ ಒಂದು ಪಾಯಿಂಟನ್ನು ನಾವೇನು ಹೇಳ್ತೀವಿ ಜೀರೋಸ್ ಆಫ್ ದ polynomial. ಹಾಗೆ ಎಷ್ಟು ಪಾಯಿಂಟ್ಗಳಲ್ಲಿ ಅದು ಇಂಟರ್ಸೆಕ್ಟ್ ಆಗಿರುತ್ತೆ ಅದನ್ನು ನಾವು ಹೇಳ್ತೀವಿ ನಂಬರ್ ಆಫ್ ಜೀರೋಸ್ ಆಫ್ ದ polynomial. ಸೊ ಸ್ಟ್ರೈಟ್ ಲೈನ್ ಅಂದಾಗ ನಮಗೇನು ಗೊತ್ತಿರಬೇಕು, ಇಟ್ ಈಸ್ ಲೀನಿಯರ್ polynomial ಗ್ರಾಫ್. ಓಕೆ, ಲೀನಿಯರ್ polynomial ಗ್ರಾಫ್. ಸೊ ಲೀನಿಯರ್ polynomialಗೆ ಎಷ್ಟು ಸೊಲ್ಯೂಷನ್ ಇರ್ತಾವೆ ಅಂತ ನಾನು ಫಸ್ಟ್ ಕ್ವಶನ್ ಆನ್ಸರ್ ಮಾಡಬೇಕಾದ್ರೆ ಹೇಳಿದೆ. ಲೀನಿಯರ್ polynomialಗೆ ಕೇವಲ ಒಂದೇ ಎಕ್ಸ್ ವ್ಯಾಲ್ಯೂ ಇರುತ್ತೆ. ಸೊ ಅದು ಎಷ್ಟು ಪಾಯಿಂಟ್ಗಳಲ್ಲಿ ಎಕ್ಸಸ್ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ? ಕೇವಲ ಒಂದೇ ಪಾಯಿಂಟಲ್ಲಿ. ಹೌದಾ, ನೋಡಿ ಈ ಲೈನ್ ಏನು ಮಾಡಿದೆ ನಿಮಗೆ ಒಂದೇ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಹಾಗಾಗಿ ದ ನಂಬರ್ ಆಫ್ ಜೀರೋಸ್ ಆಫ್ ದ polynomial of this graph is only 1. So our right answer is B option is the right answer. Question number 8. MCQ ನ ಕೊನೆಯ ಕ್ವಶನ್ ನೋಡಿ ಏನಿದೆ. If one root of the quadratic polynomial 2x square minus k plus 1 x plus 3 equal to 0. So this is the given quadratic equation. Yes. Is 1 ಏನು ಕೊಟ್ಟಿದ್ದಾರೆ? 1 ರೂಟ್ ಆಫ್ ದ ಕ್ವಾಡ್ರಾಟಿಕ್ polynomial ಅಂದರೆ ಸೊ ಆಲ್ಫಾ ಮತ್ತು ಬೀಟಾ ಎರಡು ರೂಟ್ಗಳನ್ನು ತೆಗೆದುಕೊಂಡಿರ್ತೀವಿ. ಅದರಲ್ಲಿ ಒಂದು ರೂಟ್ ಏನು ಕೊಟ್ಟಿದ್ದಾರೆ? ಆಲ್ಫಾ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಈಗ ನೀವು ಯಾವುದಾದ್ರು ಆಲ್ಫಾ ಅಂತ ತಗೊಳ್ಳಿ ಅಥವಾ ಬೀಟಾ ಅಂತಾದರೂ
ತೆಗೆದುಕೊಳ್ಬೋದು. ಒಟ್ಟಿನಲ್ಲಿ ಒಂದನ್ನು ಕೊಟ್ಟಿದ್ದಾರೆ, ಒಂದು ರೂಟನ್ನು 1 ಅಂತೇಳಿ ಕೊಟ್ಟಿದ್ದಾರೆ. ಸೊ ದೆನ್ ದ ವ್ಯಾಲ್ಯೂ ಆಫ್ ಕೆ. ಸೊ ಏನು ಮಾಡ್ತೀರಾ, ಈ ಒಂದು ವ್ಯಾಲ್ಯೂವನ್ನು ಕೊಟ್ಟಂಥ ಎಕ್ಸ್ನಲ್ಲಿ ಪುಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಕೆ ನ ವ್ಯಾಲ್ಯೂ ಸಿಗುವಂಥದ್ದು ನೋಡಿ. 2 ಟೈಮ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಪ್ಲಸ್ 1 ಎಕ್ಸ್ ಪ್ಲಸ್ 3 ಈಕ್ವಲ್ ಟು 0. ಸೊ ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದಾರೆ ಅಂದ್ರೇನು, ಒಂದು ಎಕ್ಸ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಆ ಒಂದು ಆಲ್ಫಾ ವ್ಯಾಲ್ಯೂವನ್ನು ಏನು ಮಾಡ್ತೀವಿ, ಎಕ್ಸ್ನಲ್ಲಿ ಪುಟ್ ಮಾಡ್ತೀವಿ. ಸೊ 2 ಟೈಮ್ಸ್ 1 ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಕೆ ಪ್ಲಸ್ 1 ಪ್ಲಸ್ 3 ಈಕ್ವಲ್ ಟು 0 ನೋಡಿ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ನಾನು ಏನು ಮಾಡಿದ್ದೀನಿ, 1 ವ್ಯಾಲ್ಯೂನ ತೆಗೆದುಕೊಂಡಿದ್ದೀನಿ. ಜಸ್ಟ್ ವ್ಯಾಲ್ಯೂನ ಪುಟ್ ಮಾಡ್ತೀವಿ ಅಷ್ಟೇ. ಸೊ 1 ಸ್ಕ್ವೇರ್ ಏನಾಗುತ್ತೆ, ನಮಗೆ 1 ಆಗುತ್ತೆ. 2 ಇಂಟು 1 ಅಂದರೆ 2 ಮೈನಸ್ ಕೆ ಇಂಟು 1 ಅಂದರೆ ಮೈನಸ್ ಕೆ ಮೈನಸ್ ಇಂಟು ಪ್ಲಸ್ ಮೈನಸ್ 1 ಅಂಶ 1 ಆಗುತ್ತೆ ಪ್ಲಸ್ 3 ಈಕ್ವಲ್ಸ್ ಟು 0. ಎಷ್ಟು ಮಾಡಿದೆ, 2 ಪ್ಲಸ್ 3 ಎಷ್ಟಾಯಿತು, 5. ಸೊ 5 ಮೈನಸ್ 1 ಇದೆ, 5 ಮೈನಸ್ 1 ಅಂದರೆ ಎಷ್ಟಾಯಿತು, 4. ಸೊ ಏನು ಐತಿ ನಮಗೆ, ಮೈನಸ್ ಕೆ ಪ್ಲಸ್ 4 ಈಕ್ವಲ್ ಟು 0 ಆಯಿತು. ಸೊ ಮೈನಸ್ ಕೆ ಈಕ್ವಲ್ಸ್ ಟು ಏನಾಗುತ್ತೆ, 4 ಈ ಕಡೆ ಟ್ರಾನ್ಸ್ಪೋಸ್ ಆದರೆ ಮೈನಸ್ ಕೆ ಈಕ್ವಲ್ ಟು ಮೈನಸ್ 4, therefore ಕೆ ಈಕ್ವಲ್ ಟು 4. Yes, what is your answer? Our answer is D option is the right option. ಎಷ್ಟು ಮಾಡಿ, ಕೇವಲ ಕೊಟ್ಟಂಥ ಒಂದು ವ್ಯಾಲ್ಯೂವನ್ನು ಪುಟ್ ಮಾಡಿದ್ರೆ ನಮಗೆ ಈಸಿಯಾಗಿ ಕೆ ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ ನೋಡಿ. ಇನ್ನು 1 more questions. ಸ್ಟೇಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ FT ಅನ್ನೋ ಒಂದು ಡೆಫಿನೇಷನ್ ಕೇಳಿದ್ದಾರೆ. ಏನಂತ ಹೇಳ್ತೀವಿ, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ನೀವು ಡೆಫಿನೇಷನ್ ನೋಡ್ಕೊಂಡಿರ್ತೀರ, ಅದನ್ನು ಇಲ್ಲಿ ಸ್ಟೇಟ್ಮೆಂಟ್ನ ಬರೆದ್ರೆ ಮುಗಿದೋಯ್ತು. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 10. How many solutions does the pair of linear equations in two variables have if they are inconsistent? Inconsistent ಅಂದರೆ ಎಲ್ಲಿ ಕೂಡ ಅದು ಇಂಟರ್ಸೆಕ್ಟ್ ಆಗೋದಿಲ್ಲ. ಆಗಲೇ ಹೇಳಿದೆ. ಸೊ ಎರಡು ಲೈನ್ಗಳು ಇಂಟರ್ಸೆಕ್ಟ್ ಆದರೆ ಒಂದು ಪಾಯಿಂಟಲ್ಲಿ ಅದನ್ನು ಹೇಳ್ತೀವಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಸೊ ಒಂದು ಲೈನ್ ಮತ್ತೊಂದು ಲೈನ್ ಮೇಲೆ ಓವರ್ಲ್ಯಾಪ್ ಆದರೆ ಅದನ್ನು ಹೇಳ್ತೀವಿ ಕೋಇನ್ಸಿಡೆಂಟ್ ಅಂತ ಹೇಳಿ. ಸೊ ಇವೆರಡೂ ಕೂಡ ನಮಗೇನು ಕನ್ಸಿಸ್ಟೆಂಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ನೋಡಿದಾಗ ಇನ್ಕನ್ಸಿಸ್ಟೆಂಟ್ ಅಂತ ಕೇಳಿದ್ದಾರೆ, ಅಂದರೆ ಬೋತ್ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್. ಯಾಕಂದರೆ ಅವು ಎಲ್ಲಿಯೂ ಕೂಡ ಕೂಡುವುದಿಲ್ಲ. ಹೌ ಮೆನಿ ಸೊಲ್ಯೂಷನ್ಸ್ ಅಂದರೆ ಏನೈತಿ, ಪ್ಯಾರಲಲ್ ಲೈನ್ಸ್ ಹ್ಯಾವ್ ನೋ ಸೊಲ್ಯೂಷನ್ಸ್. ಅವು ಎಲ್ಲಿಯೂ ಕೂಡ ಇಂಟರ್ಸೆಕ್ಟ್ ಆಗುವುದಿಲ್ಲ ಅಂದರೆ ದೇ ಹ್ಯಾವ್ ನೋ ಸೊಲ್ಯೂಷನ್ಸ್ ಅಂತ ಬರೀಬೇಕು ಆನ್ಸರನ್ನು. ಓಕೆ, ಕಾನ್ಸೆಪ್ಟನ್ನು ಗೊತ್ತಿದ್ರೆ ತುಂಬ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು ನೋಡಿ. ಕ್ವಶನ್ 11. ರೈಟ್ ದ ಫಾರ್ಮುಲಾ ಟು ಫೈಂಡ್ ದ ಸಮ್ ಆಫ್ ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್. ಫಸ್ಟ್ n ಪಾಸಿಟಿವ್ ಇಂಟೀಜರ್ಸ್ ಆರ್ ಫಸ್ಟ್ n ನ್ಯಾಚುರಲ್ ನಂಬರ್ ಅಂತ ಕೂಡ ಕೇಳಿದಾಗ ಒಂದೇ ಆನ್ಸರ್ ನಮಗೇನು ಫಾರ್ಮುಲಾ Sn ಈಕ್ವಲ್ ಟು n/2 a ಪ್ಲಸ್ ಎಲ್. ಅದು n into bracket n plus 1 upon 2. So this is what the sum of first n positive integers formula. n positive integers ಅಂತ ಕೂಡ ಇದನ್ನೇ ಬರೀಬೇಕು, n ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ ಕೂಡ ಇದೇ ಫಾರ್ಮುಲಾನ ಬರೀಬೇಕು. ಸೊ ಇಲ್ಲಿ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ, ಪುಸ್ತಕದಲ್ಲಿ ಕೂಡ ಏನಿದೆ ಪಾಸಿಟಿವ್ ಅಂತಲೇ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನ್ಯಾಚುರಲ್ ಅಂತ ಕೊಟ್ಟಾಗ ಕೂಡ ಸೇಮ್ ಅದನ್ನೇ ಆನ್ಸರ್ ಮಾಡಬೇಕು. ಸೊ n into n plus 1 divided by 2. ಸೊ ಹಾಗಾದ್ರೆ n ಈವನ್ ನಂಬರ್ಸ್ ಕೊಟ್ಟಾಗ ಏನು ಬರೀತೀರಾ, n ಈವನ್ ನಂಬರ್ಸ್ ಕೊಟ್ಟಾಗ ಫಾರ್ಮುಲೇನು Sn ಈಕ್ವಲ್ ಟು n ಇಂಟು n ಪ್ಲಸ್ 1. ಸೊ ಆಡ್ ನಂಬರ್ಸ್ ಕೊಟ್ಟಾಗ Sn ಈಕ್ವಲ್ ಟು n ಸ್ಕ್ವೇರ್. ಸೊ ಈ ಫಾರ್ಮುಲಾ ನಿಮಗೆ ಬೇಸಿಕ್ಲಿ ಗೊತ್ತಿರಬೇಕಾಗುತ್ತೆ. ನೇರವಾಗಿ ಒಂದು ಅಂಕ ಕೂಡ ಕೇಳುವಂಥದ್ದು 1 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ತಾರೆ. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 12.
Write the two conditions for similarity of two polygons having same number of sides. Same number of sides ಅಂದ್ರೇನು? ಸೊ 3 ಸೈಡೆಡ್ ಫಿಗರ್ ಒಂದಿದೆ ಅಂದರೆ ಇನ್ನೊಂದು ಕೂಡ 3 ಸೈಡೆಡ್ ಫಿಗರ್ ಆಗಿರುತ್ತೆ. ಸೊ ಇವುಗಳ ಸಿಮಿಲಾರಿಟಿ ಆಗಬೇಕಾದ್ರೆ ಏನು ಕಂಡೀಷನ್ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಕಂಡೀಷನ್ ಅಂದರೆ ಇಕ್ವಿ ಆಂಗ್ಯುಲರ್ ಆಗಿರಬೇಕು. ಒಂದನೇದು ಏನಿದೆ ಇಕ್ವಿ ಆಂಗ್ಯುಲರ್ ಅಂದರೆ ಟ್ರಯಾಂಗಲ್ನ ಆ್ಯಂಗಲ್ಗಳು ಏನಾಗಿರಬೇಕು, ಸೇಮ್ ಇರಬೇಕು, ಈಕ್ವಲ್ ಆಗಿರಬೇಕು. ಓಕೆ, ಇಕ್ವಿ ಆಂಗ್ಯುಲರ್ ಆ್ಯಂಡ್ sides are in proportion. Sides are in proportion. Okay, ಇದಿಷ್ಟು ಕಂಡೀಷನ್. ಸೊ ದಿಸ್ ಇಸ್ ದ ಫಸ್ಟ್ ಕಂಡೀಷನ್. ಅಂದ್ರೇನು? ಆ್ಯಂಗಲ್ಸ್ಗಳು ಈಕ್ವಲ್ ಆಗಿರಬೇಕು ಆ್ಯಂಡ್ ಸೈಡ್ಸ್ಗಳು ಪ್ರಪೋರ್ಷನ್ ಆಗಿರಬೇಕು. ಅಂದರೆ ಈ ಒಂದು ಸೈಡ್ 1 ಇದ್ದರೆ ಈ ಒಂದು ಸೈಡ್ 2, ಈ ಒಂದು ಸೈಡ್ 2 ಇದ್ದರೆ ಈ ಒಂದು ಸೈಡ್ 4 ಆಗಿರುತ್ತೆ. ಈ ಸೈಡ್ 3 ಸೆಂಟಿಮೀಟ್ರ್ ಇದ್ದರೆ ಈ ಸೈಡ್ 6 ಸೆಂಟಿಮೀಟ್ರ್ ಆಗಿರುತ್ತೆ. ಸೊ ಅದೇ ಹೇಳ್ತಾರೆ ಅಂದರೆ 1 ಇಲ್ಲಿ ಡಬಲ್ ಆಗಿದೆ ಅಂದರೆ 2 ಕೂಡ ಇಲ್ಲಿ ಏನಾಗಬೇಕು, ಡಬಲ್ ಆಗಿರಬೇಕು. 3 ಕೂಡ ಇಲ್ಲಿ ಏನಾಗಬೇಕು, ಡಬಲ್ ಆಗಬೇಕು. ಸೊ ಅಂದಾಗ ಮಾತ್ರ ರೇಷಿಯೋ ಸರಿಯಾಗಿ ಅನ್ನುವಂಥದ್ದು. ಸೊ ಏನು ಈ 2 ಕಂಡೀಷನ್ಸ್, ಒಂದು ಇಕ್ವಿ ಆ್ಯಂಗ್ಯುಲರ್ ಆಗಿರಬೇಕು, ಇನ್ನೊಂದು ಸೈಡ್ಸು ಪ್ರಪೋರ್ಷನಲ್ಲಿ ಇರಬೇಕು. ಅಂದರೆ ಸೈಡ್ಸ್ನ ಒಂದು ರೇಷಿಯೋ ನಮಗೇನಾಗಿರಬೇಕು, ಈಕ್ವಲ್ ಆಗಿರಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 13. If the product of the zeros of the polynomial p of x 2x square minus 3x plus k is 3, then find the value of k ಅಂತ ಕೊಟ್ಟಿದ್ದಾರೆ. ನೋಡಿ, ಮೊದಲಿಗೆ ಕ್ವಶನ್ ಕೊಟ್ಟಾಗ ಚೆನ್ನಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಫ್ ದ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್, ಜೀರೋಸ್ ಆಫ್ ದ ಪೊಲಿನಾಮಿಯಲ್ ಯಾವುವು, ಆಲ್ಫಾ ಮತ್ತು ಬೀಟಾ. ಇಫ್ ದ ಪ್ರಾಡಕ್ಟ್ ಅಂದ್ರೆ ಏನು, ಎರಡನ್ನು ಇಂಟು ಮಾಡ್ತೀವಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಸೊ ಆಲ್ಫಾ ಇಂಟು ಬೀಟಾ ಯಾವುದು, ಈ ಒಂದು ಪೊಲಿನಾಮಿಯಲ್ನ ಆಲ್ಫಾ ಇಂಟು ಬೀಟಾ ಏನಂತ ಕೊಟ್ಟಿದ್ದಾರೆ, ಇಲ್ಲಿ 3 ಅಂತ ಕೊಟ್ಟಿದ್ದಾರೆ. ಸೊ ಆಲ್ಫಾ ಇಂಟು ಬೀಟಾ ಇಸ್ ಟು 3 ಅಂತ ಕೊಟ್ಟಿದ್ದಾರೆ. ವಿ ನೋ ದ್ಯಾಟ್ ದ ಪ್ರಾಡಕ್ಟ್ ಆಫ್ ದ ಜೀರೋಸ್ ಆಫ್ ದ ಪೊಲಿನಾಮಿಯಲ್, ದ ರಿಲೇಷನ್ ವಿತ್ ಕೋಎಫಿಷಿಯಂಟ್ಸ್ ಇಸ್ ಸಿ ಅಪಾನ್ ಎ. ಹೌದಾ, ಏನು ಬಿಡ್ತೀವಿ, ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು ಸಿ ಅಪಾನ್ ಎ. ದಿಸ್ ಇಸ್ ದ ಫಾರ್ಮುಲಾ. But now it is given that alpha into beta is equal to 3. It means a upon a is equals to 3. Then if there is no number, see what is the given here. The value of a is 2 and the value of b is minus 3. Value of c is k. Put the given values. So a is equal to 2 is there, c is equal to k is there. It means 3 is equal to what here, k upon 2. a ನ ವ್ಯಾಲ್ಯೂ ಎಷ್ಟಿದೆ, 2 ಆಯಿತು. c ನ ವ್ಯಾಲ್ಯೂ ಎಷ್ಟಿದೆ, k ಅಂತ ಕೊಟ್ಟಿದ್ದಾರೆ. ಸೊ when 3 is equal to k by 2, then k is equal to ಏನಾಗುತ್ತೆ, 3 into 2. ಸೊ 3 2 is 6. therefore k is equals to 6. ಹೌದಾ, 2 ಏನು ಮಾಡ್ತೀವಿ, ಲೆಫ್ಟ್ ಸೈಡ್ಗೆ ಟ್ರಾನ್ಸ್ಪೋಸ್ ಮಾಡಿದಾಗ 3 into 2 ಆಗುತ್ತೆ. ಸೊ k is equal to ಎಷ್ಟಾಗುತ್ತೆ, 3 into 2 ಅಂದರೆ k is equals to 6. So this is how we have to solve easily by understanding the questions. ಮೊದಲು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಾಗಬೇಕು. ಗಿವನ್ ಗೊತ್ತಾದರೆ ಮಾತ್ರ ಆನ್ಸರನ್ನು ಈಸಿಯಾಗಿ ಮಾಡೋದಕ್ಕೆ ಬರ್ತದೆ. ನೆಕ್ಸ್ಟ್ ನೋಡಿ, ಇಫ್ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 21, ದೆನ್ ಫೈಂಡ್ ದ ಸೆಕೆಂಡ್ ಟರ್ಮ್. ನೋಡಿ ಏನು ಕೊಟ್ಟಿದ್ದಾರೆ, ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಕೊಟ್ಟಾಗ, 3 ಟರ್ಮ್ಸ್ ಅಂತ ಕೊಟ್ಟಾಗ ಫಸ್ಟ್ ಟರ್ಮನ್ನು ಎ ಮೈನಸ್ ಡಿ ಅಂತ ತೆಗೆದುಕೊಳ್ಬೇಕು, ಸೆಕೆಂಡ್ ಟರ್ಮನ್ನ ಇ ಅಂತ ತೆಗೆದುಕೊಳ್ಬೇಕು, ನೆಕ್ಸ್ಟ್ ಟರ್ಮನ್ನು ಎ ಪ್ಲಸ್ ಡಿ ಅಂತ ತೆಗೆದುಕೊಳ್ಬೇಕು. ಸೊ 3 ಟರ್ಮನ್ನು ಕೊಟ್ಟಾಗ ಇದೇ ರೀತಿ ತೆಗೆದುಕೊಳ್ಬೇಕು. ಅಂದಾಗ ನಮಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಬರುವಂಥದ್ದು. ಸೊ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂದರೆ ಎ ಪ್ಲಸ್ ಡಿ. ಸಮ್ ಅಂದರೆ 3 ಟರ್ಮ್ಗಳ ಸಮ್. ಇದು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಅವುಗಳ 3 ಟರ್ಮ್ನ ಸಮ್ ಏನಾಗುತ್ತೆ, ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ಸ್ ಟು ಎಷ್ಟಿದೆ, ಸಮ್ ಎಷ್ಟು ಕೊಟ್ಟಿದ್ರೆ 21 ಇದೆ. ನೋಡಿ, ಅಷ್ಟೊಂದು ಸಮ್ ಬೆಳೆದ ನಮಗೆ ಏನಾಗುತ್ತೆ ಇಲ್ಲಿ, ಮೈನಸ್ ಡಿ ಪ್ಲಸ್ ಡಿ ಎರಡು ಕ್ಯಾನ್ಸಲ್ ಆಗ್ತದೆ. ಸೊ ರಿಮೈನಿಂಗ್ ಉಳಿಯುವಂಥದ್ದು ಏನಿದೆ, ಎ ಪ್ಲಸ್ ಎ ಪ್ಲಸ್ ಎ. ಇಟ್ ಮೀನ್ಸ್ ಓನ್ಲಿ 3a is equals to 21. therefore a is equals to 21 by 3. ಸೊ 3 ಏನು ಮಾಡ್ತೀವಿ, ಟ್ರಾನ್ಸ್ಪೋಸ್ ಮಾಡಿದಾಗ ರೈಟ್ ಸೈಡ್ಗೆ
divided by 3 ಆಗುತ್ತೆ. ಸೊ 3 1 3, 3 7 21. ಇಟ್ ಮೀನ್ಸ್ ಎ ಇಸ್ ಈಕ್ವಲ್ಸ್ ಟು 7. ಹಾಗಾದರೆ ಎ ಅನ್ನೋದು ನಮ್ಗೆ ಏನಾಗಿದೆ ಇಲ್ಲಿ ನೋಡಿ, ಕ್ವಶನ್ ಏನಿದೆ, ಫೈಂಡ್ ದ ಸೆಕೆಂಡ್ ಟರ್ಮ್ ಯಾವುದು? ಫಸ್ಟ್ ಟರ್ಮ್ ಎ ಮೈನಸ್ ಟಿ ಅಂತ ತೆಗೆದುಕೊಂಡಿದ್ವಿ, ಸೆಕೆಂಡ್ ಟರ್ಮ್ ಎ ಅಂತ ತೆಗೆದುಕೊಂಡಿದ್ವಿ, ಥರ್ಡ್ ಟರ್ಮ್ ಎ ಪ್ಲಸ್ ಟಿ ಅಂತ ತೆಗೆದುಕೊಂಡಿದ್ವಿ. ಸೊ ನಮಗೆ ಎ ಆನ್ಸರ್ ಬಂದಿದೆ ಅಂದರೆ ಏನಾಯಿತು, ಸೆಕೆಂಡ್ ಟರ್ಮ್ ಇಸ್ ದ 7. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 15. 3 bats and 2 balls together cost rupees 700. If the cost of a ball is rupees 50, then find the cost of a bat. ಈಕ್ವೇಷನ್ ಅನ್ನು ಯಾವ ರೀತಿ ಫಾರ್ಮ್ ಮಾಡಬೇಕು? 3 ಟೈಮ್ಸ್ ಬ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ 3 ಬ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಕಾಸ್ಟ್ ಆಫ್ ದ ಬ್ಯಾಟ್ ಕ್ವಶನ್ ಅನ್ನು ಕೇಳಿದರೆ ಅದು ನಮಗೆ ಅನ್ನೋನ್ ವ್ಯಾಲ್ಯೂ. ಸೊ ಕನ್ಸಿಡರ್ ಕಾಸ್ಟ್ ಆಫ್ ಬ್ಯಾಟ್ be x rupees and cost of ball be y rupees. ಬಟ್ ಆಲ್ರೆಡಿ ಕಾಸ್ಟ್ ಆಫ್ ದ ಬಾಲ್ ಅನ್ನು ಕೊಟ್ಟಿದ್ದಾರೆ, ಇಲ್ಲಿ ಎಷ್ಟಿದೆ ನಮಗೆ rupees 50 ಇದೆ. ಸೊ y = 50 ಆದರೆ ಎಕ್ಸ್ನ ವ್ಯಾಲ್ಯೂ ಕೇಳಲಾಗಿದೆ. ಓಕೆ, ಎಸ್. ಈಕ್ವೇಷನ್ ಫಾರ್ಮುಲಾ ಟುಗೆದರ್ ಅಂತ ಹೇಳಿದರೆ, ಅಂದರೆ 3 × x rupees ಅಂದಾಗ ಟೋಟಲ್ 3 ಬ್ಯಾಟ್ನ ರುಪೀಸ್ ಗೊತ್ತಾಗುತ್ತೆ, ಪ್ಲಸ್ 2 × y rupees, ಅಂದರೆ y ಅಂದರೆ 50 ಇದೆ. ಸೊ 2 × 50 ಈಕ್ವಲ್ಸ್ ಟು, ಸೊ ಎರಡು ಬ್ಯಾಟ್ ಮತ್ತು ಬಾಲ್ನ ಕೂಡಿಸಿದಾಗ ಒಟ್ಟು ಮೊತ್ತ ಎಷ್ಟು ಕೊಡಲಾಗಿದೆ ಇಲ್ಲಿ, rupees 700 ಅಂತ ಕೊಡಲಾಗಿದೆ. ಸೊ ಹಾಗಾದರೆ ಎಷ್ಟಾಗುತ್ತೆ ನೋಡಿ, ಈಗ 3 × x + 250, ಅಂದರೆ ಎರಡು ಬಾಲ್ಗಳ ವ್ಯಾಲ್ಯೂ ಎಷ್ಟಾಯಿತು, ಒಂದಕ್ಕೆ 50 ರೂಪಾಯಿ ಆದರೆ ಎರಡಕ್ಕೆ 100 ರೂಪಾಯಿ. ಸೊ 52 ಎಷ್ಟಾಯ್ತು ಇಲ್ಲಿ, 100 ರೂಪೀಸ್ ಆಯಿತು. ಇಸ್ ಈಕ್ವಲ್ಸ್ ಟು ಎಷ್ಟಿದೆ, 700. ದೇರ್ಫೋರ್ 3 × x = ಏನು ಮಾಡ್ತೀವಿ, 100ಅನ್ನು ಟ್ರಾನ್ಸ್ಪೋಸ್ ಮಾಡಿದಾಗ 700 - 100. ಸೊ 3 × x = 700 - 100 ಅಂದರೆ ಎಷ್ಟಾಯಿತು, 600. ದೇರ್ಫೋರ್ x = 600 / 3. ಸೊ ಎಷ್ಟಾಗುತ್ತೆ ಈಗ, x = 200 ರೂಪೀಸ್, ಅಂದರೆ ಒಂದು ಬ್ಯಾಟ್ನ ಮೌಲ್ಯ ಎಷ್ಟಾಗುತ್ತೆ, 200 ರೂಪಾಯಿಗಳು. Last question of this video. Given ABC similar to DEF, if AB upon DE is equals to 2/3, BC is equals to 4, then find the measure of F. ಸೊ ಈ ರೀತಿ ಕ್ವಶನ್ ಬಂದಾಗ ನೇರವಾಗಿ ನೋಡಬೇಕು, ಒಂದು ರಫ್ ಡಯಾಗ್ರಾಮ್ನ ಹಾಕೊಳ್ಬೇಕು ಕೊಟ್ಟಂತ ಫಿಗರ್ನ ಬಗ್ಗೆ. ಓಕೆ, ಸಿ ABC triangle is given, that is given similar to another triangle DEF. See, this will be ABC and this will be DEF. ಸೊ ಟ್ರಯಾಂಗಲ್ನ ಕರೆಸ್ಪಾಂಡಿಂಗ್ ಸೈಡ್ಗೆ ಕರೆಕ್ಟಾಗಿ ಹಾಕೊಳ್ಬೇಕು. ನೋಡಿ, ಎಗೆ ಡಿ ಅಂತ ಕೊಟ್ಟಿದ್ದಾರೆ, ಸೊ ಬಿಗೆ ಇ ಇದೆ, ಸಿಗೆ ಎಫ್ ಇದೆ. ಸೊ ಎಗೆ ಡಿ ಇರಬೇಕು, ಬಿಗೆ ಇ ಇರಬೇಕು, ಸಿಗೆ ಎಫ್ ಬಂದಿರಬೇಕು. ಅಂದಾಗ ಮಾತ್ರ ನೀವು ತೆಗೆದುಕೊಳ್ತಕ್ಕಂಥ ರೇಷಿಯೋ ಆಗಲಿ ಆನ್ಸರ್ ಆಗಲಿ ಕರೆಕ್ಟಾಗಿ ಬರುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಎ ಬಿ = ಎಷ್ಟಿದೆ ಇಲ್ಲಿ, 2, ಡಿ ಈಸ್ 3 ಇದೆ, ಬಿ ಸಿ = 4 ಅಂತ ಕೊಡಲಾಗಿದೆ. ಸೊ ಹಾಗಾದರೆ ಇ ಎಫ್ನ ಕ್ವಶನ್ ಮಾರ್ಕ್ ಇದೆ. ಓಕೆ, ನೋಡಿ, ಎ ಬಿ ಅಪಾನ್ ಡಿ ಇ = ಥಿಯರಿಸ್ನ ಪ್ರಕಾರ, ಥಿಯರಮ್ನ ಪ್ರಕಾರ ನಮಗೇನಾಗುತ್ತೆ ರೇಷಿಯೋ, ಡಿ ಇ / ಇ ಎಫ್. ಹೌದಾ? ಸೊ ಆಲ್ರೆಡಿ ನಮಗೆ ಇಲ್ಲಿ ಕೊಡಲಾಗಿದೆ, ಎ ಬಿ ಅಪಾನ್ ಡಿ ಇ ಅಂದರೆ ಎಷ್ಟಿದೆ, 2/3 ಅಂತ ಕೊಡಲಾಗಿದೆ, = ಇದು ಬಿ ಸಿ ಆಗಬೇಕು, ಬಿ ಸಿ ಅಪಾನ್ ಇ ಎಫ್. ಸೊ ಬಿ ಸಿಯನ್ನು 4 ಅಂತ ಕೊಡಲಾಗಿದೆ. ಸೊ ಟು ಫೈಂಡ್ ಔಟ್ ದ ಇ ಎಫ್, 2/3 given 2/3 and BC is 4 given. Yes, AB 2, TE 3, BC is given 4 to find out the EF. ನೋಡಿ, 4 ನಮಗೆ ಯಾವ ರೀತಿ ಸಿಗೋದಿಲ್ಲ, 2 × 2 ಮಾಡಿದಾಗ 4 ಬಂದಿದೆ. ಇಟ್ ಮೀನ್ಸ್ ದ್ಯಾಟ್ ಯು ಹ್ಯಾವ್ ಟು ಡಬಲ್ ದ
3. It means 3 times 2 equal to how much it is? 6. Means by understanding we will get the answer here. EF equal to 6 centimeter, or the ratio is 6. ಇಷ್ಟು ಯಾವ ರೀತಿ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ವಿದೌಟ್ ಕ್ಯಾಲ್ಕುಲೇಷನ್ ನಾವು ಬಿಡಿಸ್ಬೋದು. 2/3 ಅಂತ ಕೊಡಲಾಗಿದೆ, ಈ ಕಡೆಗೆ 4/EF ಅಂತ ಕೊಡಲಾಗಿದೆ. ಸೊ ಇದು 4 ಬರಬೇಕಾದ್ರೆ 2 ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ 4 ಆಗುತ್ತೆ ಇಲ್ಲಿ. when we multiply by 2, when you are multiplying by numerator by 2, then you have to multiply denominator also by 2. It means 3 2 is 6. That is equal to F. ಇದರ ಡಬಲ್ ಆಗಿದೆ ಅಂದರೆ ಇದು ಕೂಡ ನಮಗೆ ನೋಡಬೇಕು, ಇದರ ಡಬಲ್ ಆಗಿರಬೇಕು. ಸೊ 3ನ ಡಬಲ್ ಎಷ್ಟಾಗುತ್ತೆ? 6. therefore the value of EF equal to, our answer is 6. Yes friends. So 16 questions I have solved here, and in next class I am going to solve 2 marks questions. Okay, I hope all of you understood how to solve and what will be our approach to solve the questions by understanding, sometimes without calculation. Yes. ಸೊ ಗೊತ್ತಿರೋರು ಪರಿಚಯ ಇರೋರು ಯಾರಾದರೂ ಇದ್ದರೆ ಅವರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಆನ್ಲೈನ್ ಲೈವ್ ಕ್ಲಾಸ್ಗೆ, ಟ್ಯೂಷನ್ ಕ್ಲಾಸ್ಗೆ ಯಾರಾದರೂ ಜಾಯ್ನ್ ಆಗೋರಿದ್ರೆ ಅವ್ರಿಗೆ ಕೂಡ ಜಾಯ್ನ್ ಆಗೋದಕ್ಕೆ ಹೇಳಿ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಸೆಪ್ರೇಟ್ ಆದಂಥ ಕ್ಲಾಸ್ಗಳು ಇರ್ತವೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಎಸ್ ಫ್ರೆಂಡ್ಸ್, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.